ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಗೃಹಲಕ್ಷ್ಮಿ ಬಗ್ಗೆ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ, ಏನು ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಒಂದು ಡೀಟೇಲ್ಸ್ ಇದೆಯಾ ಅನ್ನೋದ್ರ ಬಗ್ಗೆ. ಹಾಗಿದ್ರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಯಾವಾಗ ಜಮಾ, ಹಾಗಿದ್ರೆ ಗೃಹಲಕ್ಷ್ಮಿ ಹಣ ಯಾಕೆ ಜಮಾ ಆಗ್ತಿಲ್ಲ, ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೇನೆ ವೀಕ್ಷಕರೇ. ಇನ್ನು ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಬಂದೇ ಬರುತ್ತೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಗೃಹಲಕ್ಷ್ಮಿ ಹಣ ಯಾವುದೇ ರೀತಿಯಲ್ಲಿ ನಿಲ್ಲಿಸುವ ಯಾವುದೇ ಪ್ರಶ್ನೆ ಇಲ್ಲ, ಬಂದೇ ಬರುತ್ತೆ ಎಲ್ಲರಿಗೂ ಈ ಒಂದು ಹಣ ಏನಿದೆ. ಆದರೆ ಈ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮಾ ಆಗಲು ಹೊಸ ನಿಯಮ ಜಾರಿಯಾಗಿದೆ ವೀಕ್ಷಕರೇ. ಹಾಗಿದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರ ನಾನು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ನೀಡ್ತೇನೆ. ಹಾಗಿದ್ರೆ ಏನು ಅಂತ ತಿಳಿಯೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ ವೀಕ್ಷಕರೇ. ತಾಲೂಕು ಪಂಚಾಯಿತಿಯಿಂದ ನೇರ ಪಾವತಿ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನಿದು? ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಬಹುತೇಕ ಮಹಿಳೆಯರಿಗೆ ಆರ್ಥಿಕ ಸಹಾಯ ನೀಡುವ ಉದ್ದೇಶ ಹೊಂದಿದ್ದು, ಇದು ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಭರವಸೆಯಾಗಿತ್ತು. ಆದರೆ ಯೋಜನೆಯ ಹಣ ಪಾವತಿಯಲ್ಲಿ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಬದಲಾವಣೆ, ನಾನು ಹೇಳಿದ್ದೆ ಸರ್ವರ್ ಬಿಸಿ, ಟೆಕ್ನಾಲಜಿಕಲ್ ಇಶ್ಯೂಸ್ ಅಂತ, ಹಾಗೆ ಮಾಡಲು ರಾಜ್ಯ ಸರ್ಕಾರಕ್ಕೆ ತಯಾರಿ ನಡೆಸಿದೆ. ಆದರೆ ಈ ಒಂದು ಬದಲಾವಣೆಗಳನ್ನು ಮಾಡಿ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಕಷ್ಟ ಅನಿಸಿ ಈಗ ಏನಾಗ್ತಿದೆ ಅಂದರೆ ತಾಂತ್ರಿಕ ಅದನ್ನೆಲ್ಲ ಸರಿ ಮಾಡಿಕೊಂಡು ಒಂದು ಹಣನ ನಿಮಗೆ ಜಮಾ ಆಗಲು ತಯಾರಿ ನಡೆಸಿದೆ. ಇದರಿಂದಾಗಿ ರಾಜ್ಯದ ಲಕ್ಷಾಂತರ ಫಲಾನುಭವಿಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಿದ್ರೆ ಹಣ ಪಾವತಿಯಲ್ಲಿ ವಿಧಾನದಲ್ಲಿ ಏನೆಲ್ಲ ಆಗಿದೆ ಅಂದರೆ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಳ್ಳಲಿದೆ. ಯಾವ ತೀರ್ಮಾನ ಕೈಗೊಳ್ಳಲಿದೆ ಅಂತ ಎಂಬ ಒಂದು ಸಂಪೂರ್ಣ ಮಾಹಿತಿ ಏನಿದೆ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ವೀಕ್ಷಕರೇ. ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈಗಾಗಲೇ 3 ತಿಂಗಳ ಹಣ ಏನಿದೆ ಅದು ಪೆಂಡಿಂಗ್ ಇದೆ ಅಲ್ವಾ. ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಏನಿದೆ ಅದು ಪೆಂಡಿಂಗ್ ಇದೆ. ಹಣ ಪಾವತಿ ಏನಾಗಿದೆ, ವಿಳಂಬವಾಗಿದೆ. ಮಹಿಳೆಯರಲ್ಲಿ ಆತಂಕ ಮೂಡಿದೆ, ಬರ್ಬೋದಾ ಬರೋದಿಲ್ವಾ ಅಲ್ಲ, ಏನಿದ್ರ ಕತೆ ಅಂತ ಮಹಿಳೆಯರು ತುಂಬ ಜನ ಬರಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಯಾವಾಗ ಬರುತ್ತೆ? ಜೊತೆಗೆ ಇದ್ರ ಜೊತೆಗೆ ಏನಾಗಿದೆ ಅಂದರೆ ಹಣ ಪಾವತಿಯ ವಿಧಾನದಲ್ಲಿಯೂ ಸರ್ಕಾರ ಬದಲಾವಣೆ ತರುವ ನಿರ್ಧಾರಕ್ಕೆ ಬಂದಾಗಿದೆ. ಏನು ಬದಲಾವಣೆ ಅಂದರೆ ತಾಲೂಕು ಪಂಚಾಯತಿಯಿಂದ ನೇರವಾಗಿ ನಿಮ್ಮ ಅಕೌಂಟಿಗೆ ಹಣ ಏನಿದೆ ಅದು ತಾಲೂಕು ಪಂಚಾಯತಿ, ಇದಕ್ಕಿಂತ ಮುಂಚೆ ಸರ್ಕಾರ ನೇರವಾಗಿ ನಿಮ್ಮ ಅಕೌಂಟಿಗೆ ಕಳಿಸ್ತಾ ಇದ್ರು. ಆದರೆ ಇನ್ನು ಮುಂದೆ ತಾಲೂಕು ಪಂಚಾಯತಿಯಿಂದ ನಿಮ್ಮ ಒಂದು ಹಣ ಏನಿದೆ 2,000 ರೂಪಾಯಿ ನೀವು ತಗೋಬೇಕು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನೀವು ಕ್ಯೂ ನಿಲ್ಲಬೇಕಾಗುತ್ತೆ. ಇನ್ನು ಮುಂದೆ ನೀವು ಹೇಳಿದಾಗೆ ನಿಮಗೆ ಟಕ್ಕಂತ ಹೋಗಿ ಬ್ಯಾಂಕಲ್ಲಿ ನಿಮ್ಮ ಹಣ ಯಾವಾಗ ಬೇಕಿದ್ರೂ ತಗೊಳ್ಳೋಗೆ ಇಲ್ಲ. ಏನೆಲ್ಲ ಟೈಮಿಂಗ್ಸ್ ನಿಗದಿಯಾಗಿದೆ, ಇದರಿಂದ ನಿಮಗೆ ತುಂಬ ಕಷ್ಟ ಆಗುತ್ತೆ. ಯಾರಿಗೆಲ್ಲ ಕಷ್ಟ ಆಗುತ್ತೆ, ಹಳೆಯ ರೀತಿ ಇರಲಿ ಅಂತ ಯಾರಿಗೆಲ್ಲ ಅನಿಸ್ತಾ ಇದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಈ ಬದಲಾವಣೆಯ ಪ್ರಕಾರ ಇದುವರೆಗೆ ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರ ಮೂಲಕ ಹಣ ಪಾವತಿ ಮಾಡಲಾಗುತ್ತಿತ್ತು ಈ ಹಿಂದೆ. ಆದರೆ ಹೊಸ ನಿಯಮದ ಪ್ರಕಾರ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ ಹಣ ವರ್ಗಾವಣೆ ಆಗುತ್ತದೆ. ಅಂದರೆ ಈ ಹಿಂದೆ ನೇರವಾಗಿ ನಿಮ್ಮ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಅಕೌಂಟಿಗೆ ಬರ್ತಾ ಇತ್ತು. ಆದರೆ ಈ ಒಂದು ಹೊಸ ನಿಯಮ ತಂದುಬಿಟ್ಟು ಏನಾಗಿದೆ ಅಂದರೆ ರಾಜ್ಯದ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ ಮಾತ್ರ ಹಣ ವರ್ಗಾವಣೆ ಒಟ್ಟಿಗೆ ಮಾಡಲಾಗ್ತದೆ. ಮತ್ತು ಆ ಬಳಿಕ ಏನಾಗುತ್ತಂತೆ ತಾಲೂಕು ಪಂಚಾಯತಿಯಿಂದ ನೇರವಾಗಿ ಮಹಿಳೆಯರ ಖಾತೆಗೆ ಹಣ ಜಮಾವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತಾಲೂಕು ಪಂಚಾಯತಿ ಅವರಿಗೆ ಒಪ್ಪಿಸಿರುವ ವಿಷಯಗಳೇನಿದೆ ಅದನ್ನೇ ನೆಟ್ಟಾಗಿ ಮಾಡ್ತಿಲ್ಲ ಅಲ್ವಾ. ನಮಗೆಲ್ಲರೂ ಗೊತ್ತಿರುವ ಹಾಗೆ ಅವರಿಗೆ ಒಪ್ಪಿಸಿರುವ ಒಂದು ಕೆಲಸಗಳೇನಿದೆ ಅದನ್ನೇ ಅವ್ರು ನೆಟ್ಟಾಗಿ ಮಾಡ್ತಿಲ್ಲ. ಅದು ಬಿಟ್ಬಿಟ್ಟು ಇನ್ನು ಇದನ್ನು ಕೂಡ ಮಾಡ್ತಾರೆ. ಒಂದು ತಾಲೂಕು ಪಂಚಾಯತಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತೇ ಇದೆ, ಒಂದು ಲಂಚವನ್ನು ಕೂಡಿಟ್ಟು ತಗೊಳ್ಳುವ ಒಂದು ಸರ್ಕಾರಿ ಒಂದು ಆಫೀಸ್ ಅಂತಲೇ ಹೇಳ್ಬೋದಲ್ವಾ. ಅವರು ಅಲ್ಲಿರೋ ದುಡ್ಡನ್ನೇ ಬಿಡ್ತಾ ಇಲ್ಲ. ಇನ್ನು ನಮ್ಮ ದುಡ್ಡು ಸಹ ಅವರಿಗೆ ಬಂದರೆ ಅದು ಬರುತ್ತಾ, ನಿಜವಾಗೂ ನಮ್ಮ ಕೈಗೆ ಸಿಗುತ್ತಾ ಅನ್ನೋದೇ ಡೌಟ್ ಆಗಿದೆ. ಹಾಗಿದ್ರೆ ನನ್ನ ಪ್ರಕಾರ ಅಂತೂ ಈ ಹಿಂದೆ ಹೇಗೆ ಒಂದು ಸಿಸ್ಟಮ್ ಇತ್ತೋ, ಈ ಹಿಂದೆ ಹೇಗೆ 2,000 ರೂಪೀಸ್ 2,000 ರೂಪಾಯಿ ನಮ್ಮ ಕೈಗೆ ಬರ್ತಾ ಇತ್ತು ನೇರವಾಗಿ, ಹಾಗೆ ಬರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ನಿಮಗೇನು ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಸಹ ನೀವು ಕಮೆಂಟ್ ಮಾಡ್ಬೋದು. ಇನ್ನು ಪಾವತಿ ವಿಧಾನದಲ್ಲಿ ಬದಲಾವಣೆಗೆ ಕಾರಣ ಏನನ್ನೋದನ್ನು ಮುಖ್ಯವಾಗಿ ತಿಳ್ಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆಯ ಕಾರ್ಯನಿರ್ವಹಣೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜವಾಬ್ದಾರಿಯಾಗಿತ್ತು. ಆದರೆ ಈ ಯೋಜನೆ ವ್ಯಾಪ್ತಿ ದೊಡ್ಡದಾದಂತೆ ಇಲಾಖೆಯ ಮೇಲಿನ ಹೆಚ್ಚಿನ ಹೊರೆ ಆಗ್ತಿದೆ ಅಂತೆ ಅವರಿಗೆ. ಈ ಒಂದು ಸ್ಕೀಮ್ನ ನನಗಂತೂ ಅನಿಸ್ತಾ ಇಲ್ಲ ಈ ಹಿಂದೆ ಏನಾಗ್ತಿದೆ ಅದೇ ಚೆನ್ನಾಗಿತ್ತು, ಅದರದ್ದೊಂದು ಸಿಸ್ಟಮೇ ಕರೆಕ್ಟ್ ಇತ್ತು. ಇವಾಗ ಎಲ್ಲ ಮಹಿಳೆಯರಿಗೂ 1-2 ದಿನ ಕೊಂಚ ಲೇಟ್ ಆದರೂ ಸಹ ಒಂದು ಹಣ ಕರೆಕ್ಟ್ ಅವರ ಅಕೌಂಟಿಗೆ ಬರ್ತಾ ಇತ್ತು. ಆದರೆ ಈ ಒಂದು ತಾಲೂಕು ಪಂಚಾಯತಿಯಿಂದ ಕಳಿಸುವಾಗ ಇನ್ನು ಏನೆಲ್ಲ ತಕರಾರು ನಡೀತದೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಇಲಾಖೆಯ ಮೇಲೆ ಹೆಚ್ಚಿನ ಹೊರೆ ಬೀಳ್ತಾ ಇದೆ ಅಂತೆ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಆಗಿತ್ತು ಈ ಹಿಂದೆ, ಅವರಿಗೆ ಏನಾಗ್ತಿದೆ ಇದೊಂದು ಹೊರೆ ಆಗ್ತಿದೆ ಅಂತೆ.
ಹಾಗೆ ಇದು ಸರ್ಕಾರಕ್ಕೆ ನಿರ್ವಹಣೆ ಒತ್ತಡವನ್ನು ಉಂಟು ಮಾಡಿದೆ ಅಂತೆ. ಹಾಗಿದ್ರೆ ಒತ್ತಡ ಅಂದರೆ ಅದನ್ನು ಒಂದು ಕಂಟ್ರೋಲ್ ಮಾಡುವ ಒತ್ತಡ ಅವರಿಗೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಮುಖ್ಯ ರೀಸನ್, ಈ ಒಂದು ಪಾವತಿ ವಿಧಾನದಲ್ಲಿ ಒಂದು ಬದಲಾವಣೆಗೆ ಇದೊಂದು ಮುಖ್ಯ ರೀಸನ್ ಅಂತ ಹೇಳ್ಬೋದು. ಅಲ್ಲದೆ ರಾಜ್ಯ ಸರ್ಕಾರದ ಮೂಲಕ ಪ್ರಕಾರ ಅರ್ಥಪೂರ್ವಕವಾಗಿ ಹಣ ಹಂಚಿಕೆ ಮತ್ತು ಜವಾಬ್ದಾರಿ ಹಂಚಿಕೆಯಾಗಿ ತಾಲೂಕು ಪಂಚಾಯತಿಗಳನ್ನು ಈ ಕಾರ್ಯಕ್ಕೆ ಬಳಸಲು ನಿರ್ಧರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನೂ ಕರೆಕ್ಟಾಗಿ ಒಂದು ತೀರ್ಮಾನಕ್ಕೆ ಬಂದಿಲ್ಲ, ಆದರೆ ಹೀಗೆ ಆಗುತ್ತೆ ಅಂತ ಒಂದು ನ್ಯೂಸ್ ಸಿಕ್ಕಿದೆ ವೀಕ್ಷಕರೇ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಇನ್ನೂ ಕೊನೆಯ ತೀರ್ಮಾನಕ್ಕೆ ಇನ್ನೂ ಅದು ರೆಡಿ ಆಗಲಿಲ್ಲ. ಒಂದು ಕೊನೆಯ ತೀರ್ಮಾನಕ್ಕೆ ಈ ಒಂದು ಸರ್ಕಾರ ಏನಿದೆ ಅದು ಒಪ್ಪಿಗೆ ನೀಡಲಿಲ್ಲ. ಆದರೂ ಸಹ ಈ ಒಂದು ಐಡಿಯಾ ಅನ್ನೋದು ಅವ್ರ ತಲೆಯಲ್ಲಿ ಇದೆ, ನಮಗೆ ಹೊರೆ ಆಗ್ತಿದೆ, ಆದ್ದರಿಂದ ಇದು ಮಹಿಳೆಯರ ಇದು ತಾಲೂಕು ಪಂಚಾಯತಿಗೆ ಬಿಟ್ಬಿಡುವ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರಿದ್ದಾರೆ. ಸೊ ಪಾವತಿ ವಿಳಂಬವಾಗಿದ್ದಕ್ಕೆ ಮಹಿಳೆಯರ ಆಕ್ರೋಶ ಕೂಡ ಆಗ್ತಿದೆ ಅಲ್ವಾ. ಇತ್ತೀಚಿನ ಕೆಲವು ತಿಂಗಳ ಅವಧಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿ 3 ಕಂತುಗಳವರೆಗೆ ವಿಳಂಬವಾಗಿದೆ. ಎಲ್ಲರೂ ಸಹ ನಾವು ನೋಡ್ತಾನೆ ಇದ್ದೀವಿ, ಮೀಡಿಯಾದಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಚಾನಲ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದು ಯೂಟ್ಯೂಬಲ್ಲಿ ಆಗಿರ್ಬೋದು. ನಾನು ತುಂಬ ವೀಡಿಯೋಗಳನ್ನ ಸಹ ನೋಡಿದೆ. ಮಹಿಳೆಯರು ತುಂಬ ಅದರಿಂದ ತುಂಬ ಹೆಲ್ಪ್ಫುಲ್ ಸಹ ಆಗ್ತಿದೆ ಅವರಿಗೆ. ಜೊತೆಗೆ ಈ ಹಣ ಅನ್ನೇ ನಂಬ್ಕೊಂಡು ಅವ್ರು ಏನೆಲ್ಲೋ ವಹಿವಾಟುಗಳನ್ನ ಸಹ ಇಟ್ಕೊಂಡಿದ್ದಾರೆ. ಸೊ ಈ ಹಣ ವಿಳಂಬವಾಗಿದ್ದಕ್ಕೆ ಅವ್ರಿಗೆ ತುಂಬ ಕಷ್ಟವಾಗ್ತಿದೆ. ಸೊ ಈ ಕಾರಣಕ್ಕೆ ಲಕ್ಷಾಂತರ ಮಹಿಳೆಯರು ಆರ್ಥಿಕ ಸಂಕಷ್ಟ ಎದುರಿಸ್ತಿದ್ದಾರೆ. ಕೆಲ ಶಾಸಕರೇ ರಾಜಕೀಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಸರ್ಕಾರದ ಬಳಿ ಅಭಿವೃದ್ಧಿ ಕಾಮಗಾರಿಗೆ ಬೇಕಾದಷ್ಟು ಹಣವಿಲ್ಲ ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ. ಅವರಿಗೇ ಹಣ ಇಲ್ಲ ಅಂದಮೇಲೆ ಇನ್ನು ನಮ್ಗೆ ಕಳಿಸ್ತಾರಲ್ವ. ಹಾಗಿದ್ರೆ ವಿಳಂಬ ಐ ಥಿಂಕ್ ಇದೇ ಒಂದು ರೀಸನ್ ಆಗಿರ್ಬೋದು, ಅವರಿಗೆ ಸ್ವಲ್ಪ ಕಷ್ಟವಾಗಿತ್ತು, ಅದರಿಂದನೇ ಇದೇ ಒಂದು ರೀಸನ್ ಆಗಿರ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಸರ್ಕಾರ ಈಗ ಈ ಯೋಜನೆ ಹಣ ಪಾವತಿಯ ಮಾದರಿಯನ್ನೇ ಬದಲಾವಣೆ ಮಾಡಲು ನಿರ್ಧರಿಸಲಾಗಿದೆ. ಹೀಗಾಗಿ ಈ ಒಂದು ನಿರ್ಧಾರವನ್ನು ಅವ್ರು ತಗೊಂಡಿದ್ದಾರೆ. ಇನ್ನು ಯೋಜನಾ ನಿರ್ವಹಣಾ ಹೊರೆ ತಗ್ಗಿಸುವ ಯತ್ನ ಸಹ ನಡೀತಾ ಇದೆ ವೀಕ್ಷಕರೇ. ಈ ಒಂದು ಹೊರೆನ ತಾಲೂಕು ಕಾರ್ಯದರ್ಶಿಗಳಿಗೆ ಬಿಟ್ಬಿಟ್ಟು ಈ ಒಂದು ಹೊರೆನ ಸರ್ಕಾರ ತಗ್ಗಿಸುವ ಒಂದು ಪ್ರಯತ್ನದಲ್ಲಿದೆ. ಮತ್ತು ಏನಾಗ್ತಿದೆ ಅಂತ ಈ ಒಂದು ಹಣ ಹೇಗೆ ಕೊಡ್ತಿದ್ದಾರೆ ಅಂದರೆ, ಅವ್ರು ಹೇಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಏನಿದೆ, ಪ್ರೈಮ್ ಮಿನಿಸ್ಟರ್ ಕಿಸಾನ್ ಸ್ಕೀಮ್ ಏನಿದೆ, ಅದರ ರೀತಿಯಲ್ಲಿ ಆ ಒಂದು ಮಾದರಿಯಲ್ಲಿ ಈ ಒಂದು ಹಣ ಪಾವತಿಗೆ ಅವ್ರು ರೆಡಿಯಾಗಿದ್ದಾರೆ. ಹಾಗಂದರೆ ತಾಲೂಕು ಪಂಚಾಯತಿಗೆ ಕಳಿಸುವ, ಆಮೇಲೆ ಅಲ್ಲಿಂದ ನೇರವಾಗಿ ಮಹಿಳೆಯರ ಖಾತೆಗೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡುವ ಅಂತ ಈಗ ಜಸ್ಟ್ ಒಂದು ಪ್ಲ್ಯಾನ್ ಆಗಿದೆ ಅಷ್ಟೇ. ಆದರೆ ಇದೊಂದು ಅಧಿಕೃತ ಒಂದು ಘೋಷಣೆ ಆಗಲಿಲ್ಲ. ಆದರೆ ಮೇ ಬಿ ಇದೊಂದು ಬೇಗನೆ ಆಗ್ಬೋದು ಫಟ್ ಅಂತ. ಸೊ ಈ ನಿರ್ಧಾರದ ಬಗ್ಗೆ ಅಂತಿಮ ಘೋಷಣೆ ಇನ್ನೂ ಆಗಲಿಲ್ಲ, ಓಕೆನಾ. ಸೊ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ಸುಧಾರಿಸಿದ ನಂತರ, ಅವರು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಅವರಿಗೆ ಸ್ವಲ್ಪ ಆರೋಗ್ಯ ಸುಧಾರಿಸಿದ ನಂತರ ಸರ್ಕಾರ ಅಧಿಕೃತ ಆದೇಶದ ಹೊರಡಿಸುವ ಸಾಧ್ಯತೆ ಇದೆ. ಇದರಿಂದ ಯೋಜನೆ ಇನ್ನಷ್ಟು ಪಾರದರ್ಶಕವಾಗುತ್ತದೆಯಾ ಅಥವಾ ಇನ್ನು ಕಾನೂನು ಬಿಕ್ಕಟ್ಟಿಗೆ ಕಾರಣವಾಗುತ್ತೆಯಾ ಅಂತಲೂ ಗೊತ್ತಿಲ್ಲ. ಸೊ ಇನ್ನು ಅದು ಕರೆಕ್ಟಾಗಿ ನಮಗೆ ಆ ಒಂದು ಹಣ ಮುಂಚೆ ಹೇಗೆ ಬರ್ತಿತ್ತು ಹಾಗೆ ಬರುತ್ತಾ, ಅಥವಾ ಈ ಒಂದು ಬಿಕ್ಕಟ್ಟಿನಲ್ಲಿ ನಾವು ಸರ್ಕಾರ ಮತ್ತು ಈ ಒಂದು ತಾಲೂಕು ಪಂಚಾಯತಿ ಮಿಡಲಲ್ಲಿ ನಾವು ಒಂದು ಬಿಕ್ಕಟ್ಟಿಗೆ ಕಾರಣವಾಗ್ತದೆ ಅಂತಲೂ ಗೊತ್ತಿಲ್ಲ ಎಂಬುದು ಒಂದು ನಮಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಸೊ ನಾವೆಲ್ಲರೂ ಕಾದು ನೋಡಬೇಕಾದ ಒಂದು ವಿಚಾರ ಇದು. ಸೊ ಈ ಬದಲಾವಣೆ ಮಹಿಳಾ ಫಲಾನುಭವಿಗಳಿಗೆ ಅನುಕೂಲವಾಗುತ್ತದೆಯಾ ಅಥವಾ ಮತ್ತಷ್ಟು ದೋಷಪೂರಿತ ವ್ಯವಸ್ಥೆ ಆಗುತ್ತದೆಯಾ ಅಂತ ನಮಗೂ ಇನ್ನೂ ಇಲ್ಲ. ಸೊ ಇಂಥ ಪ್ರಶ್ನೆಗಳು ಮಹಿಳೆಯರಲ್ಲಿ ಕಾಡ್ತಾನೇ ಇದೆ. ಸೊ ನನಗೂ ಇದೆ, ಬಿಕಾಸ್ ಇದು ಸರಿ ಬರಲ್ಲ ಅಂತ ನನಗೇನೋ ಅನಿಸ್ತಾ ಇದೆ. ಬಿಕಾಸ್ ಮೊದಲನೇ ಕರೆಕ್ಟ್ ಇತ್ತು, ನಮಗೆ ಯಾವಾಗ ಬೇಕಾದರೂ ಹೋಗಿ ತಗೋಬೋದು ಅಮೌಂಟ್. ಯಾಕಂದರೆ ಸರ್ಕಾರದಿಂದ ನೇರ ಪೇಮೆಂಟ್ ಅವ್ರಿಗೆ ಬಿಡಬೇಕು ಅನಿಸಿದಾಗ ಎಲ್ಲರಿಗೂ ಒಟ್ಟಿಗೆ ಬಿಡ್ತಾಯಿದ್ರು. ಮತ್ತು ಈ ಕಾರ್ಯದರ್ಶಿಗೆ ಮಿಡಲ್ ಮ್ಯಾನ್ ಯಾವಾಗ ಬರ್ತಾರೋ, ಅದರಲ್ಲಿ ಮಿಡಲ್ ಮ್ಯಾನ್ ಯಾವಾಗ ಬರ್ತಾರೋ ಅದು ನಮಗೆ ಕರೆಕ್ಟಾಗಿ ತಲುಪೋದು ತುಂಬಾ ಕಷ್ಟ. ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ವೀಕ್ಷಕರೇ. ಹಾಗಿದ್ರೆ ನನ್ನ ಒಂದು ತೀರ್ಮಾನದಲ್ಲಿ ನಾನೇನು ಹೇಳ್ತಿದ್ದೇನೆ ಅಂದರೆ, ನನ್ನ ಒಂದು ಅನಿಸಿಕೆ ಏನಂದರೆ, ಇದು ಸರ್ಕಾರದಿಂದಲೇ ನೇರವಾಗಿ ನಮಗೆ ಪೇಮೆಂಟ್ ಆಗ್ತಿದ್ದಿದ್ದು ಒಳ್ಳೆಯದಾಗಿತ್ತು. ಬಟ್ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇದೊಂದು ಅಧಿಕೃತ ಘೋಷಣೆ ಆಗಲಿಲ್ಲ, ಇನ್ನೂ ಆಗ್ಬೋದು ಮೇ ಬಿ. ಬಟ್ ಏನಂತ ಇನ್ನೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸಿದೆ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮಗೆ ಹಳೆ ಸಿಸ್ಟಮೇ ಚೆನ್ನಾಗಿತ್ತಾ ಅಥವಾ ಈಗ ಮಾಡ್ತಿರೋ ಸಿಸ್ಟಮ್ ನಿಮಗೆ ಖುಷಿ ಆಯಿತಾ, ಏನು ವಿಷಯ ಏನಾಗ್ತಿದೆ ಅಂತ ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ. ಇನ್ನು ಏನಾಗ್ತಿದೆ ಅನ್ನೋದನ್ನ ಕಾದು ನೋಡಬೇಕಾಗ್ತದೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಅನುಕೂಲವಾಗಿದೆ ಅಂತ ನಾನು ಅನ್ಕೋತಾ ಇದ್ದೇನೆ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು. ಇಟ್ಸ್ ಮೀ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.